ಹಾಯ್ ವಾರಿಯರ್ಸ್ ಸ್ಪೆಷಲಿ. ಓಕೆ, ಸೊ ವಾರಿಯರ್ಸ್ ಅಂದ್ರೆ ಲೈಕ್ ನಿಜವಾಗ್ಲೂ ಯಾರು ಫ್ರೀಡಮ್ ನೋಡ್ತಾ ಇದ್ರೆ ಅವ್ರಿಗೆಲ್ಲ ನಾನು ವಾರಿಯರ್ಸ್ ಅಂತ ಕರೀಲಿಕ್ಕೆ ಇಷ್ಟಪಡ್ತೀನಿ. ಸೊ ಆ ವಿಡಿಯೋ ಸ್ಪೆಷಲಿ ಲೈಕ್ ಲೈಫ್ ಅಲ್ಲಿ ಐ ಆಮ್ ಆಲ್ರೆಡಿ ಇನ್ ದ ಸ್ಟ್ರಗ್ಲಿಂಗ್ ಫೇಸ್ ಸರ್, ನಾನು ಏನಾದ್ರು ಸಮಥಿಂಗ್ ಐ ವಾಂಟ್ ಟು ಎಕ್ಸ್ಟ್ರಾ ಅನ್ನೋರಿಗೆ ಈ ವಿಡಿಯೋ. ಸೊ ನಾವು ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಸ್ಪೆಷಲಿ ಐ ವಾಂಟ್ ಟು ಟಾಕ್ ಅಬೌಟ್ ಏನಂದ್ರೆ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ ಎಲ್ರು, ರೈಟ್? ಬಟ್ ಬಿಸ್ನೆಸ್ ಮಾಡಿದ ತಕ್ಷಣನೇ ಫ್ರೀಡಮ್ ಸಿಗುತ್ತಾ? ಸೊ ಆರ್ ಮೇ ಬಿ ಸ್ಟಾರ್ಟಿಂಗ್ ಬಿಸ್ನೆಸ್ ಇಟ್ ಸೆಲ್ಫ್ ಇಸ್ ಅ ಫ್ರೀಡಮ್ ಅನ್ನೋದನ್ನ ನಾವು ಇವತ್ತು ನೋಡ್ಕೊಳ್ಳೋಣ ಈ ಎಪಿಸೋಡ್ ಅಲ್ಲಿ. ಸ್ಟೇ ಟ್ಯೂನ್ಡ್ ಟಿಲ್ ಎಂಡ್ ಆಫ್ ದ ವಿಡಿಯೋ ವರ್ಗು. ಲೈಕ್ ಕಂಪ್ಲೀಟ್ಲಿ ಐ ಆಮ್ ಗೋಯಿಂಗ್ ಟು ರಿವೀಲ್ ಇವತ್ತೇನಂದ್ರೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಏನ್ ಬೇಕು, ಹಾಗಾದ್ರೆ ಸ್ಟಾರ್ಟ್ ಮಾಡಿದ ತಕ್ಷಣ ಫ್ರೀಡಮ್ ಸಿಗುತ್ತೋ ಇಲ್ವೋ, ಆ ಒಂದು ಸತ್ತಾಂಶಗಳು ಏನಿದೆ, ಅದಕ್ಕೆ ಏನ್ ಮಾಡಬಹುದು ಅದನ್ನೆಲ್ಲ ನಾ ಕಂಪ್ಲೀಟ್ ಈ ವೀಕ್ ಎಪಿಸೋಡ್ ಅಲ್ಲಿ ಶೇರ್ ಮಾಡಕ್ಕೆ ಇಷ್ಟಪಡ್ತೀನಿ. ಯಾರಾದ್ರೂ ಫಸ್ಟ್ ಟೈಮ್ ನನ್ಗೆ ಈ ಚಾನಲ್ ಬಂದಿದ್ರೆ ಲೈಕ್ ಐ ಹ್ಯಾವ್ ಅ ರಿಕ್ವೆಸ್ಟ್ ಆಕ್ಚುಲಿ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಗೆಟ್ ರೆಗ್ಯುಲರ್ ನಿಮ್ಗೆ ಅಪ್ಡೇಟ್ ಸಿಗ್ಲಿಕ್ಕೆ. ಮತ್ತೆ ಶೇರ್ ಮಾಡಿ ಇಫ್ ಯು ರಿಯಲಿ ಫೀಲ್ ಈ ವಿಡಿಯೋದಲ್ಲಿ ಏನಾದ್ರು ಒಂದು ವ್ಯಾಲ್ಯೂ ಸಿಕ್ಕಿದೆ ಅಂದ್ರೆ ದಯವಿಟ್ಟು ಶೇರ್ ಮಾಡಿ. ಡೋಂಟ್ ಹೆಸಿಟೇಟ್, ಡೋಂಟ್ ಕೀಪ್ ಇಟ್ ವಿತ್ ಓನ್ಲಿ ಯು ಅಂತ ಹೇಳಿ ಇಷ್ಟಪಡ್ತೀನಿ. ರೈಟ್, ನಾವು ಲೆಟ್ಸ್ around maybe 12 to 15 minutes just will deep dive in this week episode ಅಲ್ಲಿ officially ಇದು episode number 2. ಓಕೆ, ದ ಫ್ರೀಡಮ್ ಎಪಿಸೋಡ್ ಸ್ಪೆಷಲಿ ನಾನು ಕನ್ನಡ ಸೆಕ್ಷನ್ ಅಲ್ಲಿ ನಿಮಗೆ ಎವ್ರಿ ಸ್ಯಾಟರ್ಡೆ 6 o'clock ಗೆ ಕನ್ನಡ ಎಪಿಸೋಡ್, ಮತ್ತೆ ಎವ್ರಿ ವೆನ್ಸ್ಡೇ ಇಂಗ್ಲಿಷ್ ಎಪಿಸೋಡ್ ಇರುತ್ತೆ ಅಂತ ಇಷ್ಟಪಡ್ತೀನಿ. ರೈಟ್ ನಾವು ಲೈಕ್ ಐ ಹ್ಯಾವ್ ಅ ಕ್ವಶನ್ ಫಾರ್ ಯು. ಆಗಲಿ, ಇಫ್ ಎವ್ರಿ ಒನ್ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಅಂದ್ರೆ ಪ್ರತಿಯೊಬ್ರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅವ್ರಿಗೆ ಸ್ಟಾರ್ಟ್ ಮಾಡಿದ ತಕ್ಷಣ ಫ್ರೀಡಮ್ ಸಿಗುತ್ತಾ ಅಂದ್ರೆ ಆನ್ಸರ್ ಇಸ್ ನೋ. ಯಾಕಂದ್ರೆ ನಾನು ಐ ಗಾನ್ ಥ್ರೂ ದಟ್ ಫೇಸ್ ಆಕ್ಚುಲಿ ನಾರ್ಮಲಿ, ಅಂಡ್ ಐ ಹ್ಯಾವ್ ಸೀನ್ ಮೆನಿ ಟಿಪಿಕಲ್ ಎಕ್ಸಾಂಪಲ್ಸ್. ನಾರ್ಮಲಿ ಏನಾಗುತ್ತೆ ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾರ್ಮಲಿ ಲೈಕ್ ದೇ ಎಂಡ್ ಅಪ್ ವಿತ್ ಮೋರ್ ಸ್ಟ್ರೆಸ್ ಆಕ್ಚುಲಿ, ಮೋರ್ ಬ್ಯುಸಿ, ಓಕೆ, ವರ್ಸಸ್ ಕಂಪೇರ್ ಟು ದೇರ್ ಅರ್ಲಿಯರ್ ಲೈಫ್ ಅಂತ ಹೇಳಿ ಇಷ್ಟಪಡ್ತೀನಿ. ಮತ್ತೆ ತುಂಬಾ ಸ್ಟ್ರೆಸ್ಡ್ ಆಗಿರುತ್ತಲ್ವಾ, ಅಂದ್ರೆ ದೇ ಕ್ಯಾನಾಟ್ ಫೋಕಸ್ ಇಟ್ ಔಟ್, ಲೈಕ್ ನಾರ್ಮಲಿ ಫೋಕಸ್ ಮಾಡ್ಲಿಕ್ಕೆ ಆಗಲ್ಲ. ವೈ ವಿಲ್ ಇಟ್ ಹ್ಯಾಪನ್? ಯಾಕೆ ಆಗ್ಬಹುದು ಆಕ್ಚುಲಿ? ಓಕೆ, ಮುಂಚೆಗಿಂತ ಅವರು ಜಾಸ್ತಿ ಸ್ಟ್ರೆಸ್, ಜಾಸ್ತಿ ಲೈಕ್ ಟೈಮ್, ಕ್ವಾಲಿಟಿ ಟೈಮ್ ಕೊಡಕ್ಕಾಗಲ್ಲ ಫ್ಯಾಮಿಲಿಗೆ. ಇದರಲ್ಲಿ ಯಾಕೆ ಆಗುತ್ತಂತಂದ್ರೆ ಒಂದು ಟ್ರೂತ್ ಅಂದ್ರೆ ಅದಕ್ಕೆ ಏನಿರ್ಬೋದು, ಅದ್ರೊಳಗೆ ನಿಜವಾಗ್ಲೂ ಏನಿರ್ಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ವಾಟ್ ಎವರ್ ಐ ಹ್ಯಾವ್ ಮೈ ಬೆಸ್ಟ್ ಆರ್ ಮಿನಿಮಮ್ ದಟ್ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್, ಅದು ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಳಕ್ ಇಷ್ಟಪಡ್ತೀನಿ. ರೈಟ್, ಸೊ ಇಲ್ಲಿ ಕಂಪ್ಲೀಟ್ ಆಗಿ ನಾನು ರೈಟ್ ನೌ ಇನ್ ದಿಸ್ ವಿಡಿಯೋದಲ್ಲಿ ಐ ವಾಂಟ್ ಟು ರಿಯಲಿ ಟಾಕ್ ಅಬೌಟ್ ಎಕ್ಸಾಕ್ಟ್ಲಿ ಅಂತಂದ್ರೆ ರಿಯಾಲಿಟಿ ಏನು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ವಾಟ್ ಈಸ್ ದಟ್ ಎಕ್ಸಾಕ್ಟ್ ರಿಯಾಲಿಟಿ. ನಿಮ್ಗೆಲ್ರಿಗೂ ಗೊತ್ತಿದೆ, ಯಾರಾದ್ರೂ ಮೇ ಬಿ ಈ ವಿಡಿಯೋ ನೋಡ್ತಾರೆ, ಲೈಕ್ ನಿಮ್ ಒಳಗಡೆ ಒಂದು ಐಡಿಯಾ ಇರುತ್ತೆ, ಐಡಿಯಾನ ರಿಯಾಲಿಟಿ ತರಬೇಕಂದ್ರೆ, ಆರ್ ಮೇ ಬಿ ರಿಯಲಿ ಟು ಅಚೀವ್ ದಟ್ ಟು ಫೈನಾನ್ಷಿಯಲ್ ಫ್ರೀಡಮ್ ಅಚೀವ್ ಮಾಡ್ಬೇಕಂದ್ರೆ ಎಲ್ಲರೂ ಸಜೆಸ್ಟ್ ಮಾಡೋದು ಎಸ್ ಸರ್, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ, ನೀವೊಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ಸಿಮಿಲರ್ ವೇ ಇಟ್ ಹ್ಯಾಪನ್ ಟು ಮೀ. ನಾನು ಅಂದ್ಕೊಂಡೆ ಎಸ್, ಜಾಬ್ ಬಿಟ್ಟಿದ್ರೆ ಓಕೆ, ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಐ ಕ್ಯಾನ್ ರಿಯಲಿ ಬಿಕಮ್ ಮೈ ಓನ್ ಬಾಸ್ ಅನ್ನೋ ಒಂದು ಫೀಲಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿದೀನಿ. ಟ್ರಸ್ಟ್ ಮೀ ಫ್ರೆಂಡ್ಸ್, ಲೈಕ್ ನಾರ್ಮಲಿ ವಾಟ್ ಹ್ಯಾಪನ್ ಅಂದ್ರೆ ಆ ಸ್ಟಾರ್ಟ್ ಮಾಡಿದ ಫೇಸ್ ಇದೆಲ್ಲ ಲೈಕ್ ಅರೌಂಡ್ 6 to 9 months ಏನಿದೆಲ್ಲ, ಡೆಫಿನೆಟ್ಲಿ ಯು ವಿಲ್ ಹ್ಯಾವ್ ದಟ್ ಏನಂದ್ರೆ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಅಂತ ಹೇಳಿ ಇಷ್ಟಪಡ್ತೀನಿ. ಆಕ್ಚುಲಿ ನಿಮ್ಗೆ ಯಾರು ಬಾಸ್ ಇರಲ್ಲ, ಬಟ್ ಸ್ಟಿಲ್ ನಾನು ಆಲ್ರೆಡಿ ಹೇಳ್ದಂಗೆ ನೀವು ಜಾಸ್ತಿ ಸ್ಟ್ರೆಸ್, ಜಾಸ್ತಿ ಟೈಮ್ ಕೊಡೋಕ್ಕಾಗಲ್ಲ, ಯು ವಿಲ್ ಹ್ಯಾವ್ ಅ ಸ್ಲೀಪ್ಲೆಸ್ ನೈಟ್, ಆ ತರ ಎಲ್ಲ ಇರುತ್ತೆ ಆಕ್ಚುಲಿ. ಓಕೆ, ಅದು ನನಗೆ ಐ ಗಾನ್ ಥ್ರೂ ದಟ್ ಫೇಸ್. ಮೇ ಬಿ ನೀವು ಇಲ್ಲಿ ಯಾರು ಇದ್ರಿ ಈ ವಿಡಿಯೋ ನೋಡಿದ್ರೆ ಅದನ್ನ ದಯವಿಟ್ಟು ನೀವು ಕಮೆಂಟ್ ಅಲ್ಲಿ ನೀವು ಶೇರ್ ಮಾಡ್ಬೋದು. ಆಕ್ಚುಲಿ ನಿಮ್ಮ ವ್ಯೂ ನ ಶೇರ್ ಮಾಡ್ಬೋದು ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್. ನಾರ್ಮಲಿ ಯಾವ ತರ ಅಂದ್ರೆ ಕಂಪೇರ್ ಟು ಅರ್ಲಿಯರ್ ಲೈಫ್ ಏನಿರುತ್ತೆ, ಬಿಫೋರ್ ದ ಬಿಸ್ನೆಸ್ ಸ್ಟಾರ್ಟಿಂಗ್ ಏನಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಟಫ್ ಫೇಸಸ್ ಇರುತ್ತೆ. ಓಕೆ, ಬಿಕಾಸ್ ಆಲ್ ದ ಥಿಂಗ್ಸ್ ಏನಂದ್ರೆ ಇಟ್ ವಿಲ್ ಕೀಪ್ ಆನ್ ಈಟಿಂಗ್ ಯುವರ್ ಥಿಂಗ್. ಬಟ್ ನೌ ದ ಮೂಮೆಂಟ್ when I realize actually ಹೌದು ಐ ಎಮ್ ಬಹಳ ಲಾಂಗ್ ಅವರ್ಸ್ ಇದು ನಡೀತಾ ಇದೆ, ಐ ಆಮ್ ನಾಟ್ ಕನ್ಸಿಸ್ಟೆಂಟ್, ಮತ್ತೆ ಐ ಆಮ್ ರಿಯಲಿ ಚೇಸಿಂಗ್ ಆನ್ ದ ಕಸ್ಟಮರ್ಸ್ ಆರ್ ಪ್ರಾಸ್ಪೆಕ್ಟ್ ಟು ಬಿಲ್ಡ್ ದ ಬಿಸ್ನೆಸ್. ಸೊ ಯಾವಾಗ ಇದು ಗೊತ್ತಾಯ್ತು, ಇವನ್ ಐ ಆಮ್ ವರಿಡ್ ಅಬೌಟ್ ಮೈ ಫೈನಾನ್ಷಿಯಲ್ ಕಮಿಟ್ಮೆಂಟ್, ಇದೆಲ್ಲ ಯಾವಾಗ ನಂಗೆ ಗೊತ್ತಾಯ್ತು, ಐ ವಾಸ್ ಅಫಿಷಿಯಲಿ ಲೈಕ್ ಐ ಆಮ್ ಫ್ರೀ, ಬಟ್ ಮೆಂಟಲಿ ಐ ಆಮ್ ನಾಟ್ ಫ್ರೀ ಆಕ್ಚುಲಿ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಸ್ಟಾರ್ಟಿಂಗ್ ಅಲ್ಲಿ ನಾವು ಒಂದು ರಿಯಾಲಿಟಿ ಏನಂತಂದ್ರೆ, ಒನ್ ಡೇ ಐ ಜಸ್ಟ್ ರಿಯಲೈಸ್ಡ್ something is going wrong ಅಂತ. ದಟ್ ರಾಂಗ್ ಇಸ್ ಐಡೆಂಟಿಫೈಡ್ ಆಕ್ಚುಲಿ. ಐ ವಾಸ್ ರಿಯಲಿ ಅಂದ್ರೆ ಆ ಬಿಸ್ನೆಸ್ ನ ಒಬ್ನೇ ಅಂದ್ರೆ ಬಿಲ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ದೆ, ಬಟ್ ದಟ್ ಇಸ್ ನಾಟ್ ಟ್ರೂ ಆಕ್ಚುಲಿ. ಓಕೆ, ಎನಿವೆ ಲೈಕ್ ನಿಮ್ಗೆ ನೆಕ್ಸ್ಟ್ ಐ ಎಮ್ ಜಸ್ಟ್ ವಾಂಟ್ ಟು ಶೇರ್ ಲೈಕ್ ಜಸ್ಟ್ ಐ ಮೇಡ್ ಅ ಪಾಯಿಂಟ್ ಲೈಕ್ ಎಕ್ಸಾಕ್ಟ್ಲಿ ವಾಟ್ ಆರ್ ದೋಸ್ ಟ್ರೂತ್, ಅದನ್ನ ನಾವು ನೋಡ್ಕೊಳ್ಳೋಣ. ಸೊ ರಿಯಲೈಸೇಷನ್ ಏನಂತಂದ್ರೆ, ಬಿಸ್ನೆಸ್ ಓನ್ ಮಾಡಿದ ತಕ್ಷಣ ನಿಮ್ಗೆ ಫ್ರೀ ಆಗಲ್ಲ ಆಕ್ಚುಲಿ, ಆರ್ ಯು ವೋಂಟ್ ಗೆಟ್ ದಟ್ ಫ್ರೀಡಮ್ ಆಕ್ಚುಲಿ. ಆ ಬಿಸ್ನೆಸ್ ಜೊತೆಗೆ ಇಫ್ ಯು ರಿಯಲಿ ಓನ್ ದಟ್ ಸಿಸ್ಟಮ್,
ಆರ್ ಇಫ್ ಯು ರೆಡಿ ಟು ಬಿಲ್ಡ್ ದಟ್ ಸಿಸ್ಟಮ್ ಅಂತಂದ್ರೆ ಅದು ನಿಮ್ಗೆ ಒಂದು ರಿಯಲ್ ಫ್ರೀಡಮ್ ಸಿಗುತ್ತೆ ಅಂತ ಇಷ್ಟಪಡ್ತೀನಿ. ದಟ್ ಮೇಕ್ ಯು ದ ಕಂಪ್ಲೀಟ್ಲಿ ಫ್ರೀ ದೇರ್. ಓಕೆ, ಸೊ ಐ ವಾಂಟ್ ಟು ರಿಯಲಿ ರಿಯಲೈಸ್ ಇನ್ ದಿಸ್ ಮೊಮೆಂಟಮ್ ದ ರಿಯಲ್ ಗೋಲ್ ಏನ್ ಗೊತ್ತಾ, ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ರಿಯಲ್ ಗೋಲ್ ಅಲ್ಲ ಆಕ್ಚುಲಿ. ದ ರಿಯಲ್ ಗೋಲ್ ಐ ವಾಂಟ್ ಯು ಟು ರಿಯಲಿ ಎಂಜಾಯ್ ದಟ್, ಬಿಲ್ಡ್ ದಟ್ ಫ್ರೀಡಮ್. ಓಕೆ, ಸಾರಿ, ಬಿಲ್ಡ್ ದಟ್ ದ ಸಿಸ್ಟಮ್ ವಿಚ್ ಗಿವ್ಸ್ ಯು ದ ಫ್ರೀಡಮ್. ಆಕ್ಚುಲಿ ಒಂದು ಸಿಸ್ಟಮ್ ನ ಬಿಲ್ಡ್ ಮಾಡಿ ಅದು ನಿಮ್ಗೆ ಒಂದು ಫ್ರೀಡಮ್ ಕೊಡಬೇಕು, ನಾಟ್ ಆನ್ ದ ಸ್ಟ್ರೆಸ್ ಆಕ್ಚುಲಿ. ಓಕೆ, ಹಾಗಾದ್ರೆ ನಾವು ಲೆಟ್ಸ್ ಜಂಪ್ ಸ್ಟಾರ್ಟ್. ಒಂದು 5 ಟ್ರೂತ್, ಒಂದು 5 ಸತ್ಯಾಂಶಗಳು ಅಂತ ಹೇಳಿ ಇಷ್ಟಪಡ್ತೀನಿ. ನನ್ನ ಅನುಭವದಲ್ಲಿದೆ, ಅದು ನಾನು ಶೇರ್ ಮಾಡ್ಕೊಳ್ಳಿ. ಲೈಕ್ ಟ್ರೂತ್ ನಂಬರ್ 1. ಓಕೆ, ಟ್ರೂತ್ ನಂಬರ್ 1 ಏನಂದ್ರೆ ಸ್ಟಾರ್ಟಿಂಗ್ ಎ ಬಿಸ್ನೆಸ್ ಇಸ್ ಡಸಂಟ್ ಈಕ್ವಲ್ ಟು ಫ್ರೀಡಮ್. ಅಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ಫ್ರೀಡಮ್ ಸಿಗಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ಸಿಸ್ಟಮ್ ನ ಬಿಲ್ಡ್ ಮಾಡಿದ್ರೆ, ಸಿಸ್ಟಮ್ ನ ಓನ್ ಮಾಡಿದ್ರೆ ಅದು ನಿಮ್ಗೆ ಫ್ರೀಡಮ್ ಸಿಗುತ್ತೆ ಆಕ್ಚುಲಿ. ಸೊ ನಾರ್ಮಲಿ ಏನಾಗುತ್ತೆ ಗೊತ್ತಾ, ಮೋಸ್ಟ್ ಪೀಪಲ್ ಏನಂತಂದ್ರೆ ಅವರೇ ಎಲ್ಲ ಎವ್ರಿಥಿಂಗ್ ಇಸ್ ಡನ್ ಬೈ ದೆಮ್ ಆಕ್ಚುಲಿ. ಓಕೆ, ನಾರ್ಮಲಿ ದೇ ಆರ್ ನಾಟ್ ರೆಡಿ ಟು ಲಿವರೇಜ್ ಆರ್ ಸ್ಪೆಂಡ್ ದ ಮನಿ, ಇನ್ವೆಸ್ಟ್ ಆನ್ ದ ಪೀಪಲ್, ಸಿಸ್ಟಮ್, ಟೂಲ್ಸ್ ಮೇಲೆ. ವಾಟ್ ಎವರ್ ಲೈಕ್ ಆ ಬಿಸ್ನೆಸ್ ಸ್ಕೇಲ್ ಅಪ್ ಮಾಡ್ಲಿಕ್ಕೆ ಏನ್ ಬೇಕು ಅದು ಇನ್ವೆಸ್ಟ್ ಮಾಡಕ್ಕೆ ರೆಡಿ ಇರಲ್ಲ. ಅವ್ರೊಬ್ಬರೇ ಸ್ಟ್ರಗಲ್ ಮಾಡ್ತಾ ಇರ್ತಾರೆ. ದಟ್ಸ್ ವಾಟ್ ದಿ ಫೈಂಡ್. ಲೈಕ್ ಒಂದು ಸೆಲ್ಫ್ ಪ್ರೆಸೆಂಟ್ಮೆಂಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಅವ್ರು ಅಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದಾರೆ ಆಕ್ಚುಲಿ. ಇದು ನಿಜವಾಗ್ಲೂ ಒಂದು. ಸೊ ಇಲ್ಲಿ ಏನಂದ್ರೆ ಐ ಡೋಂಟ್ ವಾಂಟ್ ಯು ಟು ರಿಯಲಿ ಬಿಲ್ಡ್ ಅ ಬಿಸ್ನೆಸ್ ಆಕ್ಚುಲಿ. ಓಕೆ, ಬಿಲ್ಡ್ ಅ ಬಿಸ್ನೆಸ್ ದಟ್ ವರ್ಕ್ಸ್ ಫಾರ್ ಯು ಆಕ್ಚುಲಿ. ನಿಮ್ಗೆ ಯಾವ್ದು ಕೆಲಸ ಮಾಡುತ್ತೆ ಅದನ್ನ ಬಿಲ್ಡ್ ಮಾಡಿ. ಅದರ್ವೈಸ್ ಏನಾಗುತ್ತೆ ಅಂದ್ರೆ ಅದು ಮತ್ತೆ ನೀವು ಜಾಬ್ ಅಲ್ಲಿ ಇರೋದಕ್ಕೂ ಬಿಸ್ನೆಸ್ ಅಲ್ಲಿ ಇರೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಅಂತ ಇಷ್ಟಪಡ್ತೀನಿ ಆಕ್ಚುಲಿ. ಓಕೆ, ಸೊ ನಾರ್ಮಲಿ ಓಕೆ, ಲೆಟ್ ಮಿ ಜಂಪ್ ಸ್ಟಾರ್ಟ್ ಇಂಟು ಟ್ರೂತ್ ನಂಬರ್ 2. ಫೈನಾನ್ಷಿಯಲ್ ಫ್ರೀಡಮ್ ಏನಿದೆಲ್ಲ ದಟ್ ಫಾಲೋಸ್ ಯು ದ ಮೆಂಟಲ್ ಫ್ರೀಡಮ್ ಆಕ್ಚುಲಿ. ಇಸ್ ದಟ್ ಟ್ರೂ? ಅಂದ್ರೆ ನಮ್ಮೊಳಗಡೆ ಒಂದು ಆರ್ಥಿಕ ಸ್ವಾತಂತ್ರ್ಯ ಫ್ರೀ ಏನಿದೆ ಅದು ನಮ್ಗೆ ನಿಜವಾಗ್ಲೂ ಮೆಂಟಲ್ ಫ್ರೀಡಮ್ ಸಿಗುತ್ತೆ. ಅಂದ್ರೆ ನಾರ್ಮಲಿ ಏನಾಗುತ್ತೆ ಅಂದ್ರೆ ಮೋಸ್ಟ್ ಆಫ್ ದ ಟೈಮ್ ವೆನ್ ದೇ ಸ್ಟಾರ್ಟ್ ದ ಬಿಸ್ನೆಸ್ ಅಲ್ವಾ, ಮೆಂಟಲಿ ಏನಾಗುತ್ತೆ ಅಂದ್ರೆ ದೇ ವಿಲ್ ಹ್ಯಾವ್ ಕಂಪ್ಲೀಟ್ಲಿ ಲೈಕ್ ಫಿಯರ್ ಆಫ್ ರಿಜೆಕ್ಷನ್, ಲೈಕ್ ಫಿಯರ್ ಆಫ್ ಫೇಲ್ಯೂರ್. ಓಕೆ, ಡೌಟ್ಸ್ ಇರುತ್ತೆ, ಸೆಲ್ಫ್ ಡೌಟ್ಸ್, ಸ್ಪೆಷಲಿ ಕಂಪ್ಯಾರಿಸನ್ಸ್ ಇರುತ್ತೆ. ಇದೆಲ್ಲ ಏನಾಗುತ್ತೆ ಅಂದ್ರೆ ಇದೆಲ್ಲ ಒಳಗಡೆ ಇದ್ದಾಗ ಎಷ್ಟು ದುಡ್ಡು ಇದ್ರು, ನಿಮ್ಗೆ ಎಷ್ಟು ಬಿಸ್ನೆಸ್ ಚೆನ್ನಾಗಿ ಆಗಿದ್ರು ಕೂಡ ಯು ನೆವರ್ ಎಂಜಾಯ್ ದಟ್ ಫ್ರೀನೆಸ್ ಆರ್ ಫ್ರೀಡಮ್ ಸ್ಟೇಟ್. ಅದು ಎಂಜಾಯ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಇಷ್ಟಪಡ್ತೀನಿ. ಸೊ ವಾಟ್ ಈಸ್ ದಿಸ್ ಮೆಸೇಜ್ ಅಂತಂದ್ರೆ the pillar, that's what I work with the people alva. Yaradru nijaglu if they are really looking for the freedom andre, my first pillar inide I really work on that mindset actually. It's one of the freedom framework number 1 pillar anta ishtapadtini. I will try to rewire that mindset, what exactly needed to build that freedom business model anta ishtapadtini. Andre before the business model, before the mentorship, this mindset matters a lot actually. So remember, ಯು ಕೆನಾಟ್ ಕ್ರಿಯೇಟ್ ಅಂದ್ರೆ ಹೊರಗಡೆ ಫ್ರೀಡಮ್ ನ ಸೃಷ್ಟಿ ಮಾಡ್ಲಿಕ್ಕೆ ಆಗಲ್ಲ ಅಂಟಿಲ್ ಅನ್ಲೆಸ್ ನೀವು ಒಳಗಡೆ ಫ್ರೀಡಮ್ ನ ಅಂದ್ರೆ ಇನ್ನರ್ ಫ್ರೀಡಮ್ ನ ಕ್ರಿಯೇಟ್ ಮಾಡಿಲ್ಲ ಅನ್ಕೊಳ್ಳಿ. ಇಫ್ ಯು ನಾಟ್ ವರ್ಕ್ಡ್ ಆನ್ ದಟ್ ಇನ್ನರ್ ವಾಟ್ ಇಸ್ ದಟ್ ಇನ್ನರ್ ಫ್ರೀಡಮ್ ಅಂದ್ರೆ ಲೈಕ್ ಅಗೇನ್ ಯುವರ್ ಇನ್ನರ್ ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡಿಲ್ಲ ಅನ್ಕೊಳ್ಳಿ. ಆರ್ ಇಫ್ ಯು ಹ್ಯಾವಿಂಗ್ ಸಮ್ ಲೈಕ್ ದಟ್ ಆಲ್ ಫಿಯರ್, ರಿಜೆಕ್ಷನ್, ಎವ್ರಿಥಿಂಗ್ ಏನಾಗಿದ್ರೆ ಅದು ನಿಜವಾಗ್ಲೂ ನಿಮ್ಗೆ ಹೊರಗಡೆ ಒಂದು ಫ್ರೀಡಮ್ ನ ಸ್ಟಾಪ್ ಮಾಡ್ತಂತ ಹೇಳಿ ಇಷ್ಟಪಡ್ತೀನಿ. ಟ್ರೂತ್ ನಂಬರ್ 3. ಓಕೆ, ಫ್ರೀಡಮ್ ಅಂದ ತಕ್ಷಣ ಕೆಲಸ ಮಾಡಲಾರ್ದೆ ಇರೋದಲ್ಲ. ಫ್ರೀಡಮ್ ಡಸಂಟ್ ಮೀನ್ ಲೈಕ್ ದಟ್ ನೋ ವರ್ಕಿಂಗ್. ಅದು ಫ್ರೀಡಮ್ ಅಂದ್ರೆ ಡೂಯಿಂಗ್ ಎ ರೈಟ್ ಥಿಂಗ್ಸ್ ಅಟ್ ರೈಟ್ ಟೈಮ್ ಆಕ್ಚುಲಿ. ಓಕೆ, ಡೂಯಿಂಗ್ ಎ ರೈಟ್ ವರ್ಕ್ ಅಂತ ಹೇಳಿ ಇಷ್ಟಪಡ್ತೀನಿ. ಅದು ಆಕ್ಚುಲ್ ರಿಯಲ್ ಫ್ರೀಡಮ್. ಅಟ್ ದ ಸೇಮ್ ಟೈಮ್ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು ಮಾಡೋದೇ ದ ರಿಯಲ್ ಫ್ರೀಡಮ್ ಆಕ್ಚುಲಿ. ಓಕೆ, ಫ್ರೀಡಮ್ ಅಂದ ತಕ್ಷಣ ನಾನು ಫ್ರೀಯಾಗಿ ಖಾಲಿ ಕೊಡೋದಲ್ಲ ಅಂತೇಳಿ. ಹೋಪ್ ಯು ಕ್ಯಾನ್ ರಿಯಲಿ ರೆಸನೇಟ್. ನೀವು ಅಗ್ರಿ ಆಗಿದ್ರೆ ಜಸ್ಟ್ ಪುಟ್ ಇಟ್ ನಂಬರ್ 3 ಸೊ ದಟ್ ಐ ಆಮ್ ಟಾಕಿಂಗ್ ಅಬೌಟ್ ಟ್ರೂತ್ ನಂಬರ್ 3. ಓಕೆ, ಬಟ್ ಸಮ್ ಪೀಪಲ್ ನಾರ್ಮಲಿ ಏನಂದ್ರೆ they always lack of their clarity, or they don't have the passion or love, like normally. Okay, so ಯಾವಾಗ the moment when you realize, okay, ನೀವೇನ್ ಕೆಲಸ ಮಾಡಕ್ ಇಷ್ಟಪಡ್ತೀರ, ಲೈಕ್ that should give the real motivation or inspiration to wake up. Okay, so ಆ ತರ ನೀವು ಯಾವ ಕೆಲಸ ಮಾಡ್ತೀವಿ, that's going to be the real power actually. ಸೊ ಇಲ್ಲೇನಂತಂದ್ರೆ ಫ್ರೀಡಮ್ ಅಂದ್ರೆ ಇಟ್ಸ್ ನಾಟ್ ಅಗೇನ್ ಎಸ್ಕೇಪಿಂಗ್ ಫ್ರಮ್ ದ ವರ್ಕ್. ಕೆಲಸ ಮಾಡೋದ್ರಿಂದ ಬಿಡುಗಡೆ ಆಗೋದು ಫ್ರೀಡಮ್ ಅಲ್ಲ ಆಕ್ಚುಲಿ. ಓಕೆ, ನಿಮ್ಗೆ ಏನ್ ಬೇಕು, ಯಾವಾಗ ಎಲ್ಲಿ ಮಾಡ್ಬೇಕು, ಯಾರ ಜೊತೆ ಮಾಡ್ಬೇಕು ಅನ್ನೋದೊಂದು ಚಾಯ್ಸ್ ಇರುತ್ತಲ್ಲ, ಆ ಚಾಯ್ಸ್ ಮಾಡ್ಕೊಳ್ಳೋದೇ ದಟ್ ರಿಯಲ್ ಫ್ರೀಡಮ್ ಆಕ್ಚುಲಿ. ನಾರ್ಮಲಿ ವಾಟ್ ಹ್ಯಾಪನ್ಸ್ ವೆನ್ ಯು ಆರ್ ಇನ್ ದ ಜಾಬ್ ಆರ್ ವೆನ್ ಯು ಆರ್ ಎಂಪ್ಲಾಯ್ಮೆಂಟ್, ನಾರ್ಮಲಿ ನಮ್ಗೆ ಏನ್ ಇಷ್ಟ ಆಗ ನಾರ್ಮಲಿ ಯು ನಾಟ್ ಹ್ಯಾವ್ ದಟ್ ಆಪ್ಷನ್ಸ್ ಅಲ್ವಾ. ಓಕೆ, ಸೊ ಅದು ನಮ್ಗೆ ದ ರಿಯಲ್ ಫ್ರೀಡಮ್ ಇಸ್ ದಟ್ ಇಸ್ ವಾಟ್ ಆಕ್ಚುಲಿ ಐ ಮೀನ್ ಟು ಸೇ. ಅದು ನಿಮ್ಗೆ ಅದು ರಿಯಲ್. ಓಕೆ, ಯು ಜಸ್ಟ್ ಚೆಕ್ ಇಟ್ ಔಟ್. ಟ್ರೂತ್ ನಂಬರ್ 4 ಆಕ್ಚುಲಿ, ಫ್ರೀಡಮ್ ರಿಕ್ವೈರ್ಸ್ ದ ಮೆಂಟರ್ಶಿಪ್. ಯಾಕೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀವಿ. ಮೋಸ್ಟ್ ಆಫ್ ದ ಬಿಸ್ನೆಸ್ ದೇ ಫೇಲ್ ಇನ್ ದ ಬಿಗಿನಿಂಗ್ ಫೇಸ್ ಅಲ್ಲಿ. ಯಾಕಂದ್ರೆ only 2 things, either lack of mentorship or the lack of the system there actually.
ಓಕೆ, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಎಲ್ಲ ಪ್ಲಾನ್ ಮಾಡಿಲ್ಲ, ಚೆನ್ನಾಗಿ ಸ್ಟಾರ್ಟ್ ಮಾಡಿರ್ತಾರೆ, ಬಟ್ ಆಕ್ಚುಲಿ ಎಲ್ಲಿ ಅಂದ್ರೆ ಬಿಕಾಸ್ ಆಫ್ ದ ಲ್ಯಾಕ್ ಆಫ್ ದಟ್ ಮೆಂಟರ್ಶಿಪ್ ಆಫ್ ದ ಸಿಸ್ಟಮ್. ಸೊ ಅದಕ್ಕೆ ಯಾರು ಸಿಂಗಲ್ ಆಗಿ ಬಿಸ್ನೆಸ್ ಬಿಲ್ಡ್ ಮಾಡಿ ಫ್ರೀಡಮ್ ತಗೊಂಡ್ರೆ ಇಲ್ಲ. ಓಕೆ, the more the number of people you serve, Allah, the more the money you get. Actually, that is the real secret of the entrepreneurship, actually, or the real the secret of all the business people. So ಅದಕ್ಕೆ you see every 1 crore people, 1 crore asset build ಮಾಡ್ತಿರ್ಬೋದು, 10 lakh per month ಇರ್ಬೋದು, 5 lakh, whatever the money or the financial freedom ಯಾರಿಗೆ ಸಿಕ್ಕಿದಲ್ಲ ಅವರೆಲ್ಲರೂ they been work with that the right mentorship there actually. So normally ಇಲ್ಲಿ ಏನು ಇಷ್ಟಪಡ್ತೀನಿ ಅಂದ್ರೆ mentorship always help you to get that from confusion to clarity state actually. Okay, or maybe like ನಿಮಗೆ ಒಂದು indisciplined ಇದ್ದಾರೆ ಅನ್ಕೊಳ್ಳಿ, that will bring you that some consistency in that work or that discipline that brings actually. Okay, ಒಂದು proper the freedom framework, all those things will be available in this mentorship actually, even accountability actually. Okay, especially ನಮ್ಮ blind spot identify ಮಾಡ್ಲಿಕ್ಕೆ ಇದೆಲ್ಲದೂ ನಿಮಗೆ ಆ mentorship ಅಲ್ಲಿ ಸಿಗುತ್ತೆ. Truth number 5, ಫ್ರೀಡಮ್ ಇಸ್ ಲೈಕ್ ಬಿಲ್ಟ್ ಥ್ರೂ ಕಾಂಟ್ರಿಬ್ಯೂಷನ್ ಆಕ್ಚುಲಿ. ಅಂದ್ರೆ ನಾರ್ಮಲಿ ಏನಾಗುತ್ತೆ, ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಈವನ್ ಲೈಕ್ ಬೈ ವೈಲ್ ಡೂಯಿಂಗ್ ದಿಸ್ ವಿಡಿಯೋ, ನನ್ನ ಇಂಟೆನ್ಷನ್ ಅಂದ್ರೆ ಐ ಡೋಂಟ್ ವಾಂಟ್ ಟು ಡೂ ಫಾರ್ ಲೈಕ್ ಟು ಬಿಕಮ್ ಓನ್ಲಿ ವೈರಲ್. ಓಕೆ, ನನ್ನ ಇಂಟೆನ್ಷನ್ ಅಂದ್ರೆ ಟು ಆಡ್ ದ ವ್ಯಾಲ್ಯೂ. ಈವನ್ ಈ ವಿಡಿಯೋ ಮೂಲಕ ಒಬ್ಬ ವ್ಯಕ್ತಿಗೆ ಒಂದು ವ್ಯಾಲ್ಯೂ ಆಡ್ ಆಗಿದ್ರೆ ಮೈ ಪರ್ಪಸ್ ಆಫ್ ಡೂಯಿಂಗ್ ದಿಸ್ ವಿಡಿಯೋಸ್ ಡನ್ ಆಕ್ಚುಲಿ. ಇವತ್ತು ನಿಮ್ಗೆ ನಿಜವಾಗ್ಲೂ ಗೊತ್ತು. ಸೊ ಎಕ್ಸಾಕ್ಟ್ ಫ್ರೀಡಮ್ ಎಲ್ಲಿ ಸಿಗುತ್ತೆ ಅಂದ್ರೆ the more the number of you people you helping the people or serving the people actually are adding the value to the society, that makes you the freedom actually. Normally that's what in my live webinar or workshop normally I show to them like how the freedom flywheel works usually ಅನ್ನೋದು ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಏನಂದ್ರೆ ಐ ವಾಂಟ್ ಟು ರಿಯಲಿ ಫಸ್ಟ್ build on yourself actually, ನಿಮ್ಮ ಮೇಲೆ, ಆಮೇಲೆ ಬ್ರ್ಯಾಂಡ್ ಮೇಲೆ, then the brand will take care about your business. At the same time then you help other to duplicate the same things actually. Whatever you working for you ಅಲ್ಲ, ನಿಮ್ಗೆ ಏನ್ ಕೆಲಸ ಆಗ್ತಾ ಇದೆ ಅದನ್ನೆಲ್ಲ just share with the people. See, as simple like ಈಗ ನಿಮ್ಗೆ ದುಡ್ಡು ಬರ್ಲಿಕ್ಕೆ ನೀವೇನ್ ಮಾಡ್ತಾ ಇದ್ರಿ to become like you're already enjoying that financial freedom, ಅದನ್ನೇ ಆ ದುಡ್ಡು ಬರ್ಲಿಕ್ಕೆ ಏನ್ ಮಾಡ್ತಿದ್ರಿ ಸೇಮ್ ಥಿಂಗ್ you help other people to understand, duplicate the same things. So the real joy of like ಏನಂದ್ರೆ helping others ಇದಲ್ಲ, that makes you or that gives you the real freedom there actually. Okay, so or like you serve the more people, then the freedom will automatically follow actually. So these are all the 5 truth. Just I wanted to reiterate like truth number 1 ಏನಂತಂದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಿಮಗೆ ಫ್ರೀಡಮ್ ಸಿಗಲ್ಲ, ಸಿಸ್ಟಮ್ ಮೂಲಕ ನಿಮಗೆ ಫ್ರೀಡಮ್ ಸಿಗುತ್ತೆ. ಟ್ರೂತ್ ನಂಬರ್ 2 ಅಂದ್ರೆ ಫೈನಾನ್ಷಿಯಲ್ ಫ್ರೀಡಮ್ ಏನಿದೆ ದಟ್ ಆಲ್ವೇಸ್ ಫಾಲೋಡ್ ಬೈ ಯುವರ್ ಮೆಂಟಲ್ ಫ್ರೀಡಮ್ ಆರ್ ಇನ್ನರ್ ಕೋರ್ ಫ್ರೀಡಮ್ ಅಂತ ಇಷ್ಟಪಡ್ತೀನಿ. ಟ್ರೂತ್ ನಂಬರ್ 3 ಏನಿದೆ, ದ ಫ್ರೀಡಮ್ ಡಸಂಟ್ ಮೀನ್ ಲೈಕ್ ಕೆಲಸ ಮಾಡ್ಲಾರ್ದೆ ಇರೋದು ಫ್ರೀಡಮ್ ಅಲ್ಲ ಆಕ್ಚುಲಿ. ನಿಮ್ಗೆ ಏನ್ ಇಷ್ಟ ಆಗುತ್ತೆ ಮಾಡೋ ಕೆಲಸನೇ ದ ರಿಯಲ್ ಫ್ರೀಡಮ್ ಅಂತ ಇಷ್ಟಪಡ್ತೀನಿ. ಲೈಕ್ ಟ್ರೂತ್ ನಂಬರ್ 4 ಆಕ್ಚುಲಿ ದ ರಿಯಲ್ ಫ್ರೀಡಮ್ ಬಿಸ್ನೆಸ್ಗೆ ರಿಯಲಿ ಯು ನೀಡ್ ಎ ಮೆಂಟರ್ಶಿಪ್. ಟ್ರೂತ್ ನಂಬರ್ 5 ದ ಫ್ರೀಡಮ್ ಬಿಲ್ಟ್ ಆಲ್ ಥ್ರೂ ದಿಸ್ ಓನ್ಲಿ ದ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಓಕೆ, ಸೊ ನಾರ್ಮಲಿ ಓವರ್ ಆಗಿ ಎಷ್ಟು ಜನಕ್ಕೆ ನೀವು ಸಹಾಯ ಮಾಡ್ತೀರಿ ಅಷ್ಟು ನಿಮ್ಗೆ ಇಲ್ಲಿ ಒಂದು ರಿಯಲ್ ಫ್ರೀಡಮ್ ಸಿಗುತ್ತೆ ಅಂತ ಇಷ್ಟಪಡ್ತೀನಿ. ಸ್ಪೆಷಲಿ ಇನ್ ಟರ್ಮ್ಸ್ ಆಫ್ ನಾಟ್ ಓನ್ಲಿ ಫೈನಾನ್ಸ್ ಡೈರೆಕ್ಟ್ಲಿ, ಅಲಾಂಗ್ ವಿತ್ ಫೈನಾನ್ಸ್ ದ ಕ್ವಾಲಿಟಿ ಟೈಮ್ ಮತ್ತೆ ಪೀಸ್ ಆಫ್ ಮೈಂಡ್ ಏನ್ ಸಿಗುತ್ತೆ, ಇಟ್ಸ್ ಆಲ್ ಡಿಪೆಂಡ್ಸ್ ಅಪಾನ್ ದಿಸ್ 5 truths. ಸೊ ನಾರ್ಮಲಿ ನಾವು ಲೈಕ್ ಓವರ್ ಆಲ್ ಆಗಿ ನಾನು ಹೇಳ್ಬೇಕಂದ್ರೆ ಯುವರ್ ಫ್ರೀಡಮ್ ಬಿಸ್ನೆಸ್ ವಿಲ್ ಬಿ ಬಿಲ್ಟ್ ಆನ್ ಥ್ರೂ ಲೈಕ್ ಯುವರ್ ಕೈಂಡ್ ಆಫ್ ರೈಟ್ ಮೈಂಡ್ ಸೆಟ್. ಓಕೆ, ಅಟ್ ದ ಸೇಮ್ ಟೈಮ್ ರೈಟ್ ಮಾಡೆಲ್ ಆಫ್ ದ ಬಿಸ್ನೆಸ್ ಆಕ್ಚುಲಿ. ಮೋಸ್ಟ್ ಆಫ್ ಪೀಪಲ್ ಫೇಲ್ ಆಗೋದಿಲ್ಲ ಅಂತಂದ್ರೆ ಲೈಕ್ ದೇ ಸ್ಟಾರ್ಟ್ ವಿತ್ ರಾಂಗ್ ಬಿಲೀಫ್ ಸಿಸ್ಟಮ್, ರಾಂಗ್ ಮೈಂಡ್ ಸೆಟ್ ಆಕ್ಚುಲಿ. ಅಪಾರ್ಟ್ ಫ್ರಮ್ ದಟ್ ದ ಮಾಡಲ್ ದ ಬಿಸ್ನೆಸ್ ಏನ್ ಚೂಸ್ ಮಾಡ್ತಾರಲ್ವಾ, ಮೋಸ್ಟ್ ಆಫ್ ದ ಟೈಮ್ ದಟ್ ಬಿಕಮ್ಸ್ ಒನ್ ಮೋರ್ ಲೈಕ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರಾಪ್ ಆಕ್ಚುಲಿ. ನೀವೇನಾದ್ರೂ ಎಲ್ಲಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಿರ್ಲಿ, ಓನ್ ಮಾಡ್ತಾರೆ, ಪ್ಲೀಸ್ ಚೆಕ್ ಇಟ್ ಔಟ್ ಆಕ್ಚುಲಿ. ಅದು ನಿಮ್ಗೆ ಸ್ಕೇಲ್ ಮಾಡ್ಲಿಕ್ಕೆ ಆಗತ್ತಾ ಇಲ್ವಾ, ಬಿಲ್ಡ್ ಮಾಡ್ಲಿಕ್ಕೆ ಆಗುತ್ತೋ ಇಲ್ವಾ, ಆ ಬಿಸ್ನೆಸ್ ಮತ್ತೆ ಇನ್ನೊಬ್ಬರಿಗೆ ನಾವು ರಿಯಲಿ ಒಂದು ರಿಯಲ್ ವ್ಯಾಲ್ಯೂ ಮಾಡಕ್ ಆಗುತ್ತೋ ಇಲ್ವಾ, ಪ್ರಾಬ್ಲಮ್ ಸಾಲ್ವ್ ಮಾಡೋದಿಲ್ಲ, ಆ ತರ ಒಂದು ಆ ಮಾಡೆಲ್ ಅಲ್ಲಿ ಒಂದು ನೀವು ಚೆಕ್ ಲಿಸ್ಟ್ ಅಂತ ಹೇಳಿ ಇಷ್ಟಪಡ್ತೀನಿ. ಅದು ದಟ್ ವಿ ನೀಡ್ ಟು ರಿಯಲಿ ಚೆಕ್ ಇಟ್ ಔಟ್. Next, like right mentorship actually, like we really need the right mentorship and system to take it to the business to the next level. That's what the real the freedom formula, the real the freedom framework nano which I really help people to understand this actually. Okay, if you really resonate this, okay, ನಾನೇನು ಇದು ಈ ಪಾಯಿಂಟ್ಸ್ ಹೇಳ್ತಾ ಇದೀನಿ, ಇದಕ್ಕೆ ನೀವು ರಿಸೋನೇಟ್ ಮಾಡಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಫ್ರೀಡಮ್ ಫಾರ್ಮುಲಾ. ಫ್ರೀಡಮ್ ಫಾರ್ಮುಲಾ ಅಂತಂದ್ರೆ ಇದೆಲ್ಲ ಬೇಕು ನಿಮ್ಗೆ. ಒಂದು ರೈಟ್ ಮೈಂಡ್ ಸೆಟ್ ಬೇಕು, ರೈಟ್ ಮಾಡೆಲ್ ಬೇಕು, ನಿಮ್ಗೆ ಒಂದು ರೈಟ್ ಮೆಂಟರ್ಶಿಪ್ ಬೇಕು ಆಕ್ಚುಲಿ. ಓಕೆ, ನಾವು ಲೈಕ್ here I have some message for you. Like normally, okay, ನಮ್ಗೆ the real truth ಗೊತ್ತಾಗಿದೆ, ಎಕ್ಸಾಕ್ಟ್ಲಿ ಏನ್ ಮಾಡ್ಬೇಕು ಆಕ್ಚುಲಿ. ಓಕೆ, ಒಂದು what is the path to become a true freedom. Okay,
ಸೊ ಏನ್ ಪಾತು ಅಂದ್ರೆ ನನಗೆ ದ ರಿಯಲ್ ಶಿಫ್ಟ್ ಏನ್ ಗೊತ್ತಾ, ದ ಮೂಮೆಂಟ್ ವನ್ ಐ ರಿಯಲೈಸ್ ಆಕ್ಚುಲಿ ಏನಾದ್ರು ಮಾಡು ಶರಣ್ ಲೆಕ್ಕ ಒಬ್ಬನೇ ಮಾಡ್ಬೇಡ, ಯಾಕೆ ನಿನ್ ಜೊತೆಗೆ ಒಂದು 4 ಜನಕ್ಕೆ ಮಾಡ್ಲಿಕ್ಕೆ ಆಗತ್ತಂತ ಇರೋದಿದ್ರೆ ಮಾಡು, ಅದರ್ವೈಸ್ ಡೋಂಟ್ ಡೂ ದಟ್. ಸೊ ದಟ್ಸ್ ವಾಟ್ ದ ವೈ ಚೂಸಿಂಗ್ ದ ಬಿಸ್ನೆಸ್ ಐ ಆಮ್ ವೆರಿ ಕೇರ್ಫುಲ್. ಸೊ ನಾರ್ಮಲಿ ಆ ತರ ಒಂದು ಮಾಡೆಲ್ ಚೂಸ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ ಆಕ್ಚುಲಿ. Now at the same time, freedom is not one time event actually. Once I start ಮಾಡಿದೀನಿ ಸರ್, ಲೈಕ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದು ನಾಟ್ ಒನ್ ಟೈಮ್ event actually. So that freedom comes from, it's a process. It's not like overnight ಅಲ್ಲ, like overnight success ಅಲ್ಲ actually. Maybe 1 year ಆಗ್ಬೋದು, 3 years ಆಗ್ಬೋದು, 5 years ಆಗ್ಬೋದು, 10 years ಆಗ್ಬೋದು, 20 years ಆಗ್ಬೋದು. We don't know actually. The path you start ಅಲ್ವಾ, the model of business which you choose ಅಲ್ವಾ, ಅದ್ರ ಮೇಲೆ ನಿಮ್ಗೆ ಏನು ಇದೆ, that we need to really identify and take it in the next level actually. Okay, so ಇಲ್ಲಿ ಏನ್ ಹೇಳಿ ಇಷ್ಟಪಡ್ತೀವಿ ಅಂದ್ರೆ, I don't want you to really chase the financial freedom. ಅದನ್ನ ಚೇಸ್ ಮಾಡೋದು ಬೇಡ actually. I want you to really chase or think, you always invest on yourself and the time to how we can really create the system. Okay, ಆ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ automatically the moment when you stop your working hours, that business will take care actually. So that's what actually I mean to say. At the same time now, like freedom actually ಎಲ್ಲಿ ಹೊರಗಡೆ ಇಲ್ಲ, it's always start from here today. ಓಕೆ, ಇಲ್ಲಿಂದ ಈ ಮೊಮೆಂಟಮ್ ಇಂದ ಒಂದು ಸ್ಟಾರ್ಟ್ ಆಗುತ್ತೆ ಅಂತ ಇಷ್ಟಪಡ್ತೀನಿ. ಇಫ್ ರಿಯಲಿ ರಿಸೋನೇಟ್ ಅಂದ್ರೆ, ಇಫ್ ರಿಯಲಿ ಸೀರಿಯಸ್ ಅಬೌಟ್ ಸಮಥಿಂಗ್ ಟು ಬಿಲ್ಡ್ ಯುವರ್ ಓನ್ ಫ್ರೀಡಮ್ ಫಾರ್ಮುಲಾ, ಒಂದು ಫ್ರೀಡಮ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇಫ್ ರಿಯಲಿ ವಾಂಟ್ ಟು ಐಡೆಂಟಿಫೈ ಟು ವರ್ಕ್ ಆನ್ ಯುವರ್ ಮೈಂಡ್ ಸೆಟ್ or the model of the business, or maybe if you're willing to have that take that like own that system, okay, which really works for you and business, ಆತರ ಏನ್ ನೋಡ್ಲಿಕ್ಕೆ ಇಷ್ಟಪಡ್ತಾ ಇದ್ರೆ, outcome really, I want to really have some predictable income, maybe very next 90 days or maybe 6 months or 1 year. ಆತರ ಏನಾದ್ರು ನೀವು ನೋಡ್ತಾ ಇದ್ರೆ, ನಿಜವಾಗ್ಲೂ I want to really invite for my upcoming wherever like happening, it could be virtual or maybe off the line, that freedom business launch ಮಾಡಿ ಏನಾಗ್ತದೆ, you just find out the link in the description, wherever I mentioned, maybe in the comment section also, ಅಲ್ಲಿ just check ಮಾಡಿ. But inside the freedom business launchpad, not normally I'll help you to people like how you can really build your freedom business formula, ಯಾವ ತರ ಡಿಸೈನ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ನೀವು ಒಂದು ಆಟೋಮೇಟಿಕ್ ಯಾವ ತರ ಮಾಡ್ಬೋದು, ಯಾವ ತರ ಸ್ಕೇಲ್ ಅಪ್ ಮಾಡ್ಬೋದು ಆಕ್ಚುಲಿ, ಮತ್ತೆ ವಾಟ್ ಇಸ್ ಲೈಕ್ ರೈಟ್ ಮಾಡೆಲ್ ಐಡೆಂಟಿಫೈ ಮಾಡಬೇಕು, ವಾಟ್ ಆರ್ ದ ಕ್ರೈಟೇರಿಯಾ, ಅಟ್ ದ ಸೇಮ್ ಟೈಮ್ ಲೈಕ್ ಇಲ್ಲಿ ಇರುವಂತ ಒಂದು ಮೆಂಟರ್ಶಿಪ್ ಮತ್ತೆ ಸಿಸ್ಟಮ್ ನ ಯಾವ ತರ ನೀವು ನಿಮ್ಮ ಒಂದು ಪ್ರೆಡಿಕ್ಟಬಲ್ ಇನ್ಕಮ್ ಅಚೀವ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ ಅನ್ನೋದು ನಾನು ತೋರಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಜಸ್ಟ್ ಕ್ಲಿಕ್ ಆನ್ ದ ಲಿಂಕ್ ಅಂಡ್ ಗೆಟ್ ಇಟ್ ಡನ್ ಆಕ್ಚುಲಿ. Okay, at the same time, if you're really first time idre, don't forget, if I strongly believe that normally nimge gottirde whatever like ee ತರ ಒಂದು ಎಪಿಸೋಡ್ ತರಲಿಕ್ಕೆ normally it takes its own time. Okay, ಸ್ವಲ್ಪ ಡೆಡಿಕೇಶನ್ ಇದೆ ಅಂತ ಹೇಳಿ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ನಾಟ್ ಓನ್ಲಿ ವಿ, ಎನಿಬಡಿ ಇಫ್ ದೇ ರಿಯಲಿ ಅಪ್ಲೋಡಿಂಗ್ ಸಮ್ ಎಪಿಸೋಡ್ಸ್, ಡೆಫಿನೆಟ್ಲಿ ದೇರ್ ಇಸ್ ಎ ಡೆಡಿಕೇಶನ್. ಓಕೆ, ಸೊ ಈ ಎಪಿಸೋಡ್ ನಿಜವಾಗ್ಲೂ ಏನಾದ್ರು ಸಮ್ ವ್ಯಾಲ್ಯೂ ಎಡಿಷನ್ ಆಗಿದೆ, ಸಮಥಿಂಗ್ ರಿಯಲಿ ಇಫ್ ಯು ರಿಯಲಿ ಫೈಂಡ್ ಇಟ್ಸ್ ವ್ಯಾಲ್ಯೂಬಲ್ ಅಂದ್ರೆ, ಡೋಂಟ್ ಫರ್ಗೆಟ್ ಟು ಶೇರ್ ವಿತ್ ಅದರ್ ಪೀಪಲ್. At the same time, please do subscribe, maybe like whatever like every day whatever I share in this channel, so that I can reach out to in the faster manner by getting that notification ಅಂತ ಇಷ್ಟಪಡ್ತೀನಿ. So remember, before concluding this, I want to really share with you like don't just start the business start ಮಾಡಬೇಡಿ. Okay, especially like where you feel a business ಜೊತೆಗೆ there is no system ಅನ್ಕೊಳ್ಳಿ, don't own that or don't start that actually. Okay, I wanted to really own or start the business where the system is already there. Okay, ಅಲ್ಲಿ ಇಲ್ಲ ಅನ್ಕೊಳ್ಳಿ, you then start trying to like the moment when you launch the business alwa, along with that business you start building that business also, building that system also, because the one day that will make you free. So ಎಲ್ಲರೂ business ಮಾಡೋದು do agenda like main basically I want you to become a free by owning the business or starting. That's what actually my intention ಅಂತ ಇಷ್ಟಪಡ್ತೀನಿ. Stay tuned in this channel, and I'll be keep uploading all my learnings and sharing in this channel. I have only one mission. I want to really make people to become free. Okay, that's my agenda. And thank you so much. I'm signing off right now for this week, and see you in again next week episode. ಮತ್ತೆ ನೋಡ್ಲಿಕ್ಕೆ ಇಷ್ಟಪಡ್ತೀನಿ. In case ಏನಾದ್ರು ನೀವು particular topics if you're really looking at, okay, ನನ್ನ ಮೂಲಕ ಏನಾದ್ರು especially ಅಂದ್ರೆ just or maybe any challenges, if they're really stopping you to start your own dreams, starting your business ಏನಾದ್ರು ಆತರ ಇದ್ರೆ, ದಯವಿಟ್ಟು like comment section ಅಲ್ಲಿ just put that topic name so that I can also just I'll try to help you to get that topics ಅಂತ ಇಷ್ಟಪಡ್ತೀನಿ. Okay,
Thank you so much. Till that, I want to really stay focused, okay, stay consistent, and always you have to work on your to how we can really become a free. Okay, thank you so much. Bye.